ಹಲೋ ಎವ್ರಿವನ್. ಇದು ಸಂಡೇ ಮಿನಿ ವ್ಲಾಗ್ ಆಗಿದೆ ಇವತ್ತು. ಸಂಡೇ ಆದ್ರೆ ತುಂಬಾ ಸೋಂಬೇರಿಗಳಾಗ್ಬಿಡ್ತೀವಿ. ಬೆಳಿಗ್ಗೆ ಎದ್ದೇಳೋದೆಲ್ಲ ಲೇಟಾಗಿ ಎದ್ದೇಳಿ ಸ್ಟವ್ ಎಲ್ಲ ತುಂಬಾ ಗಲೀಜಾಗಿತ್ತು. ಅದನ್ನೆಲ್ಲ ತೊಳಿತಾ ಇರ್ಬೇಕಾದ್ರೆ ನಮ್ಮ ಪಕ್ಕದ ಮನೆಯವರು ಮತ್ತೆ ನಮ್ಮ ಚಿಕ್ಕಮ್ಮನ ಅವರೆಲ್ಲ ಬಂದಿದ್ರು. ಅವ್ರ ಜೊತೆ ಮಾತಾಡ್ಕೊಂಡು ಮತ್ತೆ ಸ್ಟವ್ ತೊಳಿಯಕ್ ಬಂದೆ. ಅಷ್ಟರಲ್ಲಿ ಇವನೇನೋ ಸೌಂಡ್ ಮಾಡ್ತಾ ಇದ್ದಾನೆ ಅಂತ ಇಲ್ಲಿ ಬಂದ್ರೆ ಇವನು ಏನ್ ಸಿಕ್ಕಿದ್ರೆ ಅದನ್ನ ತಳ್ಕೊಂಡು ಹೋಗೋದು. ಇವನು ತೀಟೆ ಸುಬ್ಬ ಇವನು. ಸ್ಟವ್ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ. ಅದರಲ್ಲೂ ನೀರೆಲ್ಲ ಚೆಲ್ಲಿರತ್ತೆ ಅಂತ ಕಿಚನ್ ಎಲ್ಲ ಕ್ಲೀನ್ ಮಾಡೋದು ಎಲ್ಲ ಮಾಡೋಷ್ಟೊತ್ತಿಗೆ ಒಂದು ಹಾಫ್ ಅನ್ ಅವರ್ 1 ಅವರ್ ಆಗತ್ತೆ. ಎಷ್ಟು ಕ್ಲೀನ್ ಆಗಿದೆ ಅಲ್ವಾ. ನಾನು ಯೂಸ್ ಮಾಡಿರೋದು ಹ್ಯಾಪಿ ಪ್ಲಾನೆಟ್ ಅವರ ಕಿಚನ್ ಟವಲ್ಲು. ಇದನ್ನು 100 ಟೈಮ್ಸ್ ಯೂಸ್ ಮಾಡಿದ್ರು ಏನೂ ಆಗಲ್ಲ. ಅಷ್ಟ್ರಲ್ಲಿ ನಮ್ಮವ್ರು ಚಿಕನ್ ಮಟನ್ ಎಲ್ಲ ತಂದಿಟ್ರು. ಅವ್ರ ಹಿಂದೆನೆ ನನ್ನ ಮಗನು ಬಂದು ಟಿಫನ್ ಆಯ್ತೇನಮ್ಮ, ಹಸುವಾಗ್ತಾ ಇದೆ, ಎಷ್ಟೊತ್ತು ಮಾಡೋದು ಅಂತ ಕೇಳ್ತಾ ಇದ್ನು. ನಾನು ಬೇಗ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ಮಟನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸಾಂಬಾರು ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಬೇಗ ಬೇಗ ಅಡುಗೆ ಮಾಡಬೇಕು ಅಂತೇಳಿ ಎಲ್ಲ ಅಡುಗೆ ಮಾಡೋಕ್ಕೆ ರೆಡಿ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ನಮ್ಮ ಮಾವ ಬರ್ತಾ ಇದ್ದೀರಿ ಅಂತ ಫೋನ್ ಮಾಡಿದ್ರು. ನಾನು ಮುದ್ದೆಗೆ ಇಟ್ಬಿಟ್ಟು ಮುದ್ದೆ ಎಲ್ಲ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುದ್ದೆ ಎಲ್ಲ ತೊಳ್ಸ್ಕೊಂಡು ಮಾಡಿಕೊಂಡೆ. ಅಷ್ಟರಲ್ಲಿ ಅವರು ಬಂದರು. ಅವ್ರಿಗೂ ಊಟ ಇಕ್ಕೊಟ್ಟೆ. ಎಲ್ಲ ತಿಂದು ಚೆನ್ನಾಗಿದೆ ಅಂತ ಹೇಳಿದರು. ಇವ್ರು ಬಂದಿದ್ದ ಕಾರಣ ಏನಂದರೆ ನಂದು ಹಳೆ ಗಾಡಿ ಇವ್ರಿಗೆ ಮಾರಿಬಿಟ್ಟಿದ್ದೆ. ಇವ್ರು ಎತ್ಕೊಂಡು ಹೋಗ್ಬೇಕಾದ್ರೆ ನಂಗೆ ತುಂಬ ಫೀಲ್ ಆಯಿತು. ಗಾಡಿ ಹೋಗ್ತಾ ಇದ್ರೆ ನೋಡಿದ್ರೆ ಅಳುನೇ ಬಂತು ನೋಡಿ. ಇವತ್ತಿನ ವ್ಲಾಗ್ ಮುಗೀತು. ಬಾಯ್.